ಗೌರಿ ಹಾಸ್ಪಿಟಲ್ ಸೇರಿದ್ದಳು. ಅವಳಿಗೆ ಜ್ಞಾನ ತಪ್ಪಿಸೋ ಮದ್ದು ನೀಡಿದ್ದರಿಂದ ಅವಳಿಗೆ ಇನ್ನೂ ಪ್ರಜ್ಞೆ ಬಂದಿರಲಿಲ್ಲ. ಅವಳನ್ನು ಎಕ್ಸಾಮಿನ್ ಮಾಡುತ್ತಿದ್ದರು ಡಾಕ್ಟರ್. ಅಷ್ಟರಲ್ಲಿ ನಿಖಿಲ್ ಹರ್ಷನಿಗೆ ಡ್ರಿಪ್ ಹಾಕಿಸಿಕೊಂಡು ಮುಗಿಸಿ ಕರೆದುಕೊಂಡು ಬಂದಿದ್ದನು ಗೌರಿ ಇದ್ದ ವಾರ್ಡ್ ಕಡೆಗೆ. ಗೌರಿಗೆ ಒಂದೆರಡು ಟೆಸ್ಟ್ಗಳನ್ನು ಮಾಡಿಸಲಾಗಿತ್ತು. ಗೌರಿಯ ವಾರ್ಡ್ನಿಂದ ಆಚೆ ಬಂದ ಡಾಕ್ಟರ್ ಮುಖದಲ್ಲಿ ಯಾಕೋ ಚಿಂತೆ ಕಾಣಿಸುತ್ತಿತ್ತು. ಅವರ ಮುಖ ನೋಡಿಯೇ ಶ್ರೀಕಾಂತಿನ ಕೈಕಾಲುಗಳು ಬೆವತಿದ್ದವು. ಅವನಿಗೆ ಗೌರಿಗೆ ಏನಾಗಿದೆ ಎಂದು ಕೇಳಲು ಧ್ವನಿ ಬರದಂತೆ ಆಗಿತ್ತು. ಗೌರಿ ಎಂದಷ್ಟೇ ಕೇಳಿದ ಶ್ರೀಕಾಂತ್. ಅವನ ಬಳಿ ಬಂದಿದ್ದ ಡಾಕ್ಟರ್, ಯು ಆರ್ ಸೋ ಲಕ್ಕಿ ಮಿಸ್ಟರ್ ಶ್ರೀಕಾಂತ್. ನಿಮ್ಮ ಮಿಸ್ಸಸ್ಗೆ ಪ್ರಜ್ಞೆ ತಪ್ಪಿಸೋ ಇಂಜೆಕ್ಷನ್ ನೀಡಿದ್ದಾರೆ. ಅದು ತುಂಬ ಓವರ್ಡೋಸ್ ಆಗಿಯೇ. ಹಾಗಾಗಿ ಸ್ವಲ್ಪ ಕ್ರಿಟಿಕಲ್ ಆಗಿತ್ತು ಕೇಸ್. ಆದರೆ ಇವಾಗ ಸ್ವಲ್ಪ ಪ್ರಜ್ಞಾವಸ್ಥೆಗೆ ಬರ್ತಿದ್ದಾರೆ. ಅದಕ್ಕೂ ಮಿಗಿಲಾಗಿ ನಿಮಗೊಂದು ಗುಡ್ ನ್ಯೂಸ್ ಇದೆ ಎಂದ ಡಾಕ್ಟರ್ ಮುಖವನ್ನೇ ನೋಡಿದ ಶ್ರೀಕಾಂತ್ ಏನು ಎನ್ನುವಂತೆ. ನಗುತ್ತಾ ಡಾಕ್ಟರ್, ಕಂಗ್ರ್ಯಾಚುಲೇಷನ್ ಮಿಸ್ಟರ್ ಶ್ರೀಕಾಂತ್, ನೀವು ತಂದೆ ಆಗ್ತಾ ಇದ್ದೀರಿ. ಗೌರಿ ಈಗ ಪ್ರೆಗ್ನೆಂಟ್ ಎಂದಿದ್ದರು. ದೇವರ ದಯೆ. ಎಷ್ಟು ಓವರ್ಡೋಸ್ ಡ್ರಗ್ಸ್ ನೀಡಿದ್ದರೂ ದೇಹ ಸೇರಿದ್ರೂ ಮಗುಗೆ ಯಾವುದೂ ಪ್ರಾಬ್ಲಮ್ ಆಗಿಲ್ಲ. ಬಟ್ ಇನ್ಮೇಲೆ ತುಂಬ ಹುಷಾರಾಗಿ ನೋಡ್ಕೋಬೇಕು. ಹೆಚ್ಚು ರೆಸ್ಟಲ್ಲಿ ಇದ್ದರೆ ಅಮ್ಮ ಮಗು ಇಬ್ರಿಗೂ ಒಳ್ಳೆಯದೇ. ಇನ್ನು ಫಸ್ಟ್ ಟ್ರೈಮ್ಯಾಸ್ಟ್ರಲ್ಲಿ ಇರೋದ್ರಿಂದ ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಎಂದಿದ್ದ ಡಾಕ್ಟರ್ ಮಾತು ಕೇಳಿ ಹರ್ಷ, ನಿಖಿಲ್ ಖುಷಿಯಲ್ಲಿ ಕುಣಿದಿದ್ದರು. ಹೊಸ ಖುಷಿಯೊಂದು ನಮ್ಮ ಮನೆಗೆ ಬರುತ್ತಿದೆ ಅನ್ನೋ ಸಂತೋಷ ಅವರ ಕಣ್ಣುಗಳಲ್ಲಿದ್ದವು. ಹರ್ಷ ತನಗೆ ಏಟಾಗಿದೆ ಅನ್ನೋದನ್ನೇ ಮರೆತಿದ್ದನು. ಇಬ್ಬರು ಶ್ರೀಕಾಂತ್ ಕೈ ಹಿಡಿದು ಗಿರಿಗಿಟ್ಲೆ ಆಡಿಸುತ್ತಿದ್ದರೆ ಶ್ರೀಕಾಂತ್ ಮುಖ ಮಾತ್ರ ಯಾಕೋ ಭಾವರಹಿತವಾಗಿತ್ತು. ಅವನು ನಿಂತಲ್ಲೇ ಸ್ತಬ್ಧವಾಗಿದ್ದ. ಯಾವುದೋ ಕೇಳಬಾರದ್ದನ್ನು ಕೇಳಿದಂತೆ ಅನಿಸುತ್ತಿತ್ತು ಅವನಿಗೆ. ಕಣ್ಣುಗಳೆಲ್ಲವೂ ಕೆಂಪಾಗಿದ್ದವು. ಅಂಗೈ ಪಾದಗಳು ಬೆವೆತಿದ್ದವು. ಗಂಟಲು ಒಣಗಿತ್ತು. ತನ್ನಣ್ಣನನ್ನು ತಂಬಿ ಸಂಭ್ರಮಿಸುತ್ತಿದ್ದ ತಮ್ಮಂದಿರು ಕಂಗ್ರಾಟ್ಸ್ ಅಣ್ಣ ಎಂದು ತಬ್ಬಿದಾಗ ವಾಸ್ತವ ಜಗತ್ತಿಗೆ ಬಂದ ಶ್ರೀಕಾಂತ್ ಸಣ್ಣ ನಗು ಬೀರಿದ್ದ. ಅದು ತನ್ನ ತಮ್ಮಂದಿರ ಸಮಾಧಾನಕ್ಕಾಗಿ. ಆದರೆ ಮನಸ್ಸು ಪೊಲೀಸ್ ಕೆಲಸ ಶುರು ಮಾಡಿತ್ತು. ಯೋನೋ ಯೋಚಿಸುತ್ತಾ ಕೈ ಹಿಂಡಿಕೊಳ್ಳುವವನ ಎದುರು ಬಂದ ನರ್ಸ್, ಗೌರಿಯನ್ನು ನೋಡಬಹುದು ಎಂದಾಗ ಶ್ರೀಕಾಂತ್ ತನ್ನನ್ನು ತಾನು ನಾರ್ಮಲ್ ಮಾಡಿಕೊಂಡು ವಾರ್ಡ್ ಕಡೆ ನಡೆದಿದ್ದ. ನಿಖಿಲ್ ತನ್ನಜ್ಜಿಗೆ ಕಾಲ್ ಮಾಡಿ ನಾನು ಚಿಕ್ಕಪ್ಪ ಆಗುತ್ತಿರುವೆ ಎಂದು ವಿಚಾರ ಹೇಳಿದ. ಅಜ್ಜಿಯ ಖುಷಿಗೆ ಎಲ್ಲಿ ಹಾರ್ಟ್ಅಟ್ಯಾಕ್ ಆಗುತ್ತದೆಯೋ ಅನ್ನುವಷ್ಟು ಖುಷಿಯಲ್ಲಿ ಸಂಭ್ರಮಿಸಿದ್ದರು ಮನೆಯಲ್ಲೇ ಅಜ್ಜಿ. ತಕ್ಷಣ ದೇವರಿಗೆ ತುಪ್ಪದ ದೀಪ ಹಚ್ಚಿ, ಭಗವಂತ, ಕಳೆದ 20 ವರ್ಷಗಳಿಂದ ನನ್ನ ಈ ಗೂಡಿನಲ್ಲಿ ಖುಷಿಯೇ ಕಳೆದು ಹೋಗಿತ್ತು. ನಮ್ಮ ಗೌರಿ ಈ ಮನೆಗೆ ಬಂದಿದ್ದು ನಮ್ಮ ಮನೆಯಲ್ಲಿ ಖುಷಿ ಮತ್ತೆ ತಂದಿದ್ದಾಳೆ. ದಯವಿಟ್ಟು ಈ ಖುಷಿಯನ್ನು ಹಾಗೆ ಕಾಪಾಡಪ್ಪ. ಯಾರ ಕೆಟ್ಟ ದೃಷ್ಟಿಯೂ ನನ್ನ ಮಕ್ಕಳ ಮೇಲೆ ಬೀಳದಂತೆ ಕಾಪಾಡು. ಬರುವ ಹಸುಗೂಸಿಗೆ ನಿನ್ನ ಆಶೀರ್ವಾದ ನೀಡು ಎಂದು ಬೇಡಿಕೊಂಡಿದ್ದರು. ಶ್ರೀಕಾಂತ್ ಗೌರಿಯ ಮುಖ ನೋಡದೆ ಕೂಡಲೇ ಅವನ ಮನಸ್ಸಿನಲ್ಲಿದ್ದ ಗೊಂದಲ ಕ್ಷಣಕಾಲ ದೂರ ಆಗಿತ್ತು. ಅವಳ ಬಳಿ ಹೋಗಿ ಕುಳಿತವನು ಅವಳ ಕೈ ಹಿಡಿದು ಹೇಗಿದ್ದೀಯಾ ಎಂದಿದ್ದ. ಗೌರಿಗೆ ಆಗಲೇ ತಾನು ತಾಯಿಯಾಗೋ ವಿಚಾರ ತಿಳಿದಿದ್ದರಿಂದ ಆಗಾಗಲೇ ಅವಳು ಅವಳ ಕೈಯನ್ನು ತನ್ನ ಹೊಟ್ಟೆ ಮೇಲಿಟ್ಟು ಕುಳಿತಿದ್ದಳು. ತಾಯಿಯಾಗುವ ಭಾವವೇ ಹಾಗಲ್ಲವೇ. ಹೆಣ್ಣಿಗೆ ಆ ಖುಷಿಗಿಂತ ಮತ್ಯಾವ ಖುಷಿಯೂ ದೊಡ್ಡದೆನಿಸುವುದಿಲ್ಲ. ನಾಚಿಕೆಯಲ್ಲೇ ಹ್ಞೂ ಚೆನ್ನಾಗಿದ್ದೀನಿ ಎಂದಿದ್ದಳು. ಆದರೆ ಅವಳು ತನ್ನ ಮಗುವನ್ನು ಕೇಳುವಲ್ಲಿ ಎಂತೋ ಅನಿಸುತ್ತಿತ್ತು ಅವಳಿಗೆ. ಶ್ರೀಕಾಂತ್ಗೆ ಮರುಕ್ಷಣವೇ ಅಲ್ಲಿ ನಿಲ್ಲಲು ಆಗಲಿಲ್ಲ. ಅಲ್ಲಿಂದ ಎದ್ದವನೇ, ಜೋಪಾನ, ರೆಸ್ಟ್ ಮಾಡು ಎಂದು ಹೊರಟಿದ್ದನು. ಗೌರಿ ಅವನ ಕೈ ಹಿಡಿದು ಎಲ್ಲಿಗೆ ಹೋಗ್ತಿದ್ದೀರಿ ಎಂದಳು. ಅವಳ ಕಡೆ ನೋಡದೆಯೇ ಸ್ಟೇಷನ್ಗೆ, ನಿನಗೆ ಎಚ್ಚರವಾಗಲಿ ಅಂತ ಇದ್ದೆ ಅಷ್ಟೇ. ತುಂಬ ಇಂಪಾರ್ಟೆಂಟ್ ಕೆಲಸ ಇದೆ ಎಂದು ಹೋಗಿದ್ದ. ಗೌರಿ ಅವನ ಮಾತಿಂದ ಏನೂ ಬೇಜಾರು ಮಾಡಿಕೊಳ್ಳಲಿಲ್ಲ. ಅವನ ಕೆಲಸವೇ ಅಂಥದ್ದು. ಹಗಲು ರಾತ್ರಿಯ ಪರಿವಿಲ್ಲ ಎಂದು ಗೊತ್ತಿತ್ತು ಅವಳಿಗೆ. ಈ 6 ತಿಂಗಳಲ್ಲಿ ಅವನ ಪ್ರೀತಿ ಸಾನ್ನಿಧ್ಯ ಮಾತ್ರವಲ್ಲದೆ ಅವನ ಶಿಸ್ತು ಮತ್ತು ಕೆಲಸದ ನಿಯತ್ತನ್ನು ತಿಳಿದಿದ್ದಳು. ಹಾಗಾಗಿ ಏನೂ ಯೋಚಿಸದೆ ತನ್ನೊಟ್ಟೆಯ ಮೇಲೆ ಕೈಯಿಟ್ಟು ಅಲ್ಲೇ ನೋಡಿಕೊಳ್ಳುತ್ತಾ ಹಾಗೆಯೇ ಅಲುಗಾಡಿದರೆ ಮಗುವಿಗೆ ಏನಾಗುತ್ತದೆಯೋ ಎನ್ನುವಂತೆ ನಿಧಾನವಾಗಿ ಹಾಸಿಗೆಯ ಮೇಲೆ ಉರುಳಿದಳು. ನಿಖಿಲ್, ಹರ್ಷ ರಾತ್ರಿಯಲ್ಲೇ ಹಾಸ್ಪಿಟಲ್ನ ಜನರಿಗೆಲ್ಲ ಸ್ವೀಟ್ ನೀಡುತ್ತಿದ್ದರು. ಹರ್ಷ ಶ್ರೀಕಾಂತ್ ಬಾಯಿಗೆ ಒಂದು ಸ್ವೀಟ್ ತುರುಕಿದ್ದ. ಅದನ್ನು ಬಾಯಿಂದ ತೆಗೆದುಕೊಂಡು ಮಾತನಾಡುವಷ್ಟರಲ್ಲೇ ನಿಖಿಲ್ ಕೂಡ ಅವನ ಬಳಿ ಬಂದು ಇನ್ನೊಂದು ಸ್ವೀಟ್ ತುರುಕಿದ್ದನು. ಎರಡನ್ನೂ ತನ್ನ ಕೈಗೆ ಹಿಡಿದು, ಅರ್ಜೆಂಟ್ ಕೆಲಸ ಇದೆ, ಹಾಗಾಗಿ ನಾನು ಸ್ಟೇಷನ್ಗೆ ಹೋಗ್ತಿದ್ದೀನಿ. ನೀವು ಗೌರಿ ಎಲ್ಲರೂ ಹುಷಾರಾಗಿರಿ ಎಂದು ಆಚೆ ಹೊರಟನು. ನಿಖಿಲ್, ಏನು ಅಣ್ಣ ನಿಂದು, ಅಪ್ಪನಾಗ್ತಿದೆಯಾ ಅನ್ನೋ ಖುಷಿಗಾದರೂ ಇದೊಂದಿನ ಡ್ಯೂಟಿಗೆ ಚಕ್ಕರ್ ಹಾಕ್ಬಾರ್ದಾ ಎಂದು ಕಿರ್ಚಿದ್ದ. ಶ್ರೀಕಾಂತ್ ಏನು ಕೇಳಿಯೇ ಇಲ್ಲದಂತೆ ತಾನು ಏನು ಮಾತನಾಡದೆ ಆಚೆ ಹೊರಟಿದ್ದ. ನಿಖಿಲ್, ಹರ್ಷ ಗೌರಿ ಇದ್ದ ವಾರ್ಡ್ಗೆ ನುಗ್ಗಿದ್ದರು. ಇಬ್ಬರು ಒಟ್ಟಿಗೆಯೇ ಗೌರಿಯ ಬಾಯಿಗೆ ಸ್ವೀಟ್ ತುಂಬಿ, ತುಂಬ 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 ಥ್ಯಾಂಕ್ಸ್ ಅತ್ಗೆ, ನೀವು ನಮ್ಮ ಮನೆನ ಬೆಳಗಿದ್ದೀರಾ.
ಇವತ್ತು ನೀವು ಕೊಟ್ಟಿರೋ ಖುಷಿ ವಿಚಾರಕ್ಕೆ ನೀವು ಏನು ಕೇಳಿದ್ರೂ ಮಾಡಿಕೊಟ್ಬಿಡ್ತೀವಿ ನಾವು ಎಂದಿದ್ದರು ಇಬ್ಬರು. ನಿಖಿಲ್ ಮಾತ್ರ, ನೀವು ಪ್ರತಿದಿನ ನನ್ನನ್ನೇ ನೋಡ್ತಾ ಇರಿ ಆಯಿತಾ, ನಿಮಗೆ ನನ್ನಂಗೆ ಮುದ್ದಾಗಿರೋ ಮಗು ಬರುತ್ತೆ ಎಂದಿದ್ದ ನಿಖಿಲ್. ಅವನ ತಲೆಗೆ ಮುಟಕಿದ್ದ ಹರ್ಷ. ನೀನೊಬ್ಬನೇ ಇರೋದು ಸಾಕಪ್ಪ ಇಡೀ ಮನೆಗೆ, ಅದೊಬ್ಬನೇ ಇಡೀ ಮನೆಗೆ ತಲೆನೋವು ತರೋಕ್ಕೆ ಬೇಕಾದಷ್ಟು ಆಗ್ತೀಯ. ಇನ್ನು ನಿನ್ನಂಥದ್ದು ಇನ್ನೊಂದು ಪಾಪು ಬಂದುಬಿಟ್ರಂತೂ ಯಪ್ಪ ಮನೆಯಿಂದ ನಾವು ಹೊರಡಲೇಬೇಕು, ಈ ಖುಷಿಯಂತೂ ಇರಲ್ಲ. ಹಾಗಾಗಿ ಈಗ ಇಡೀ ಮನೆ ತುಂಬ ಗೌರಿ ಅತ್ತಿಗೆದೇ ಫೋಟೋ ಹಾಕೋಣ ಆಯಿತಾ. ನಮ್ಮ ಮನೆಗೆ ಈ ಅತ್ತಿಗೆ ಥರದ್ದೇ ಇನ್ನೊಂದು ಪುಟ್ಟ ಗೌರಿ ಬೇಕು ನಮಗೆ ಆಯಿತಾ ಎಂದಿದ್ದ ಹರ್ಷ. ಗೌರಿ ಇಬ್ಬರ ಮಾತಿಗೆ ಸಡಗರ ಪಟ್ಟಿದ್ದಳು. ನಿಖಿಲ್ ಹರ್ಷನ ಮಾತಿಗೆ ಆಯ್ತೆಂದು ಒಪ್ಪಿಗೆ ನೀಡಿದ್ದ. ಅಷ್ಟರಲ್ಲಿ ಡಾಕ್ಟರ್ ಬಂದಿದ್ದರು. ನಾಳೆ ಬೆಳಗ್ಗೆ ನೀವು ಮನೆಗೆ ಹೋಗ್ಬೋದು, ಆದರೆ ಗೊತ್ತಿರಲಿ ಯಾವುದೇ ಭಾರವಿರುವ ವಸ್ತುವನ್ನು ಎತ್ತುವುದಾಗಲಿ ಎಳೆಯುವುದಾಗಲಿ ಮಾಡಬಾರದು, ಮತ್ತು ಟ್ರಾವೆಲ್ ಅಂತೂ ಖಡಾಖಂಡಿತವಾಗಿ ನಿಶ್ಚಿತ. ಹಾಗೂ ನಿಮಗೆ ಈಗ ಓವರ್ಡೋಸ್ ಆಗಿರುವ ಟ್ರೀಟ್ಮೆಂಟ್ ನೀಡಿರೋದ್ರಿಂದ ತುಂಬ ಕಾಳಜಿಯಿಂದ ಇರಬೇಕು. ಬೇರೆ ಬೇರೆ ಟ್ಯಾಬ್ಲೆಟ್ಸ್ ಯಾವುದು ತಗೋಬಾರ್ದು ಅಂತೆಲ್ಲ ಒಂದಿಷ್ಟು ವಿಚಾರವನ್ನು ಹೇಳಿದಾಗ ಗೌರಿಗಿಂತ ನಿಖಿಲ್ ಹರ್ಷ ಇಬ್ಬರೇ ಡಾಕ್ಟರ್ ಮಾತನ್ನು ಹೆಚ್ಚು ಗಮನವಿಟ್ಟು ಕೇಳುತ್ತಿದ್ದರು. ಗೌರಿ ಹ್ಞೂ ಎಂದಿದ್ದಳು. ಡಾಕ್ಟರ್ ಈಗ ಮಲಗಿ ರೆಸ್ಟ್ ಮಾಡಿ ಎಂದು ಆಚೆ ಹೋಗಿದ್ದರು. ನಿಖಿಲ್ ಹರ್ಷ ಇಬ್ಬರು ಅಲ್ಲೇ ಉಳಿದಿದ್ದರು. ಅವರಂತೂ ಭಾರಿ ಚಿಂತೆಯಲ್ಲಿದ್ದರು. ಮುಂದೆ ಹುಟ್ಟೋ ಮಗು ಬಗ್ಗೆ ಡಿಸ್ಕಸ್ ಮಾಡುತ್ತಾ ಮನೆ ಹೇಗೆ ಇಟ್ಕೋಬೇಕು, ಗೌರಿಯನ್ನು ಹೇಗೆ ನೋಡ್ಕೋಬೇಕು, ಅದು ಇದು ಅಂತ ರಾತ್ರಿ ಡಿಸ್ಕಸ್ ಮಾಡುತ್ತಲೇ ಕಳೆದಿದ್ದರು. ಬೆಳಗ್ಗೆ ಆದರೂ ಶ್ರೀಕಾಂತ್ ಹಾಸ್ಪಿಟ್ಲ್ಗೆ ಬಂದಿರಲಿಲ್ಲ. ನಿಖಿಲ್ ಹರ್ಷ ಇಬ್ಬರೇ ಗೌರಿಯನ್ನು ಡಿಸ್ಚಾರ್ಜ್ ಮಾಡಿಸಿಕೊಂಡಿದ್ದರು. ಕಾರ್ ಡ್ರೈವ್ ಮಾಡುತ್ತಿರುವ ನಿಖಿಲ್ 10 ನಿಮಿಷದ ದಾರಿಯನ್ನು 1 ಗಂಟೆ ಸವೆಸಿದ್ದ. ಗೌರಿಗೆ ಮಗುಗೆ ತೊಂದರೆ ಆಗುತ್ತದೇನೋ ಎಂದು. ಗೌರಿ ನಿಖಿಲ್ ಹರ್ಷ ಕಾಳಜಿಗೆ ಕಳೆದು ಹೋಗಿದ್ದಳು. ಮನೆಯಲ್ಲಿ ಅಜ್ಜು ರುಕ್ಕುವಿನ ಸಡಗರ ಹೇಳಲು ತೀರದಾಗಿತ್ತು. ರುಕ್ಕು ಗೌರಿಗೆ ಆರತಿ ಬೆಳಗಿ ಮನೆಗೆ ಕರೆದುಕೊಂಡಿದ್ದರು. ಅಜ್ಜಿ ಯಾಕೋ ಇಷ್ಟೊಂದು ಲೇಟಾಗಿತ್ತು ಎಂದಾಗ, ಅಯ್ಯೋ ಅಜ್ಜಿ ಡಿಸ್ಚಾರ್ಜ್ ಮಾಡ್ತೀವಿ ಅಂತ ಹೇಳಿದರು. ಡಿಸ್ಚಾರ್ಜ್ ಆಗಿತ್ತು, ಆದರೆ ಡಾಕ್ಟರ್ ಯಾಕೋ ಇನ್ನೊಂದು ಬ್ಲಡ್ ಚೆಕಪ್ ಮಾಡಬೇಕು ಅಂತ ಕರೆದುಕೊಂಡು ಹೋಗಿದ್ರು ಎಂದಿದ್ದ. ಅದಕ್ಕೆ ನಿಖಿಲ್ ಧ್ವನಿಗೂಡಿಸಿ, ನಿಮ್ಮ ಆರ್ಡರ್ ಮಾಡಿದ್ರಲ್ಲ ನಿಧಾನವಾಗಿ ಬರಬೇಕು ಅಂತ ಅಜ್ಜಿ ಎಂದಾಗ, ಅಜ್ಜಿ ಸರಿ ಸರಿ ನಿಮ್ಮಿಬ್ಬರದು ತುಂಬ ಆಯಿತು ಎನ್ನುತ್ತಾ ಗೌರಿಗೆ ದೃಷ್ಟಿ ತೆಗೆದು ಮನೆಯೊಳಗೆ ಕರೆದುಕೊಂಡಿದ್ದರು. ಅವಳಿಗೆ ಈ ರೀತಿ ಎಲ್ಲರೂ ಕಾಳಜಿ ಮಾಡುತ್ತಿರುವುದು ಮನತುಂಬಿ ಬರುತ್ತಿತ್ತು. ಆದರೆ ತನ್ನ ಪತಿದೇವ ಇನ್ನೂ ಬಂದಿಲ್ಲವಲ್ಲ, ಏನು ಇಷ್ಟೊಂದು ಕೆಲಸ ಎಂದುಕೊಳ್ಳುತ್ತಿದ್ದಳು. ಆ ಕಡೆ ಸ್ಟೇಷನ್ನಲ್ಲಿ ಶ್ರೀಕಾಂತ್ ರಾತ್ರಿಯಿಡೀ ನಿದ್ದೆ ಮಾಡಲಿಲ್ಲ. ಅವನಿಗೆ ಡಾಕ್ಟರ್ ನೀವು ಅಪ್ಪ ಆಗ್ತಿದ್ದೀರಾ ಅಂತ ಹೇಳಿದ್ದ ವಿಚಾರವೇ ಕಿವಿಯಲ್ಲಿ ಗೋಯ್ಗುಡುತ್ತಿತ್ತು. ಯಾಕೋ ಮನಸ್ಸು ಸ್ಥಿಮಿತ ಕಳೆದುಕೊಳ್ಳುತ್ತಿತ್ತು. ಎದೆಗೆ ಚಾಕು ಇರಿದಂತೆ ಅನಿಸುತ್ತಿತ್ತು. ಇದೇಗೆ ಸಾಧ್ಯ, ನಾನು ನನ್ನ ಗೌರಿಯನ್ನು ಕಳೆದುಕೊಳ್ಳಲಾರೆ. ನಾನು ಈ ಯೋಚನೆಗಳಿಂದ ಆಚೆ ಬರಬೇಕು. ನನ್ನ ಗೌರಿಯ ಖುಷಿಗಾಗಿ ನಾನು ಬದುಕಬೇಕು ಎಂದುಕೊಳ್ಳುತ್ತಿದ್ದ. ಆದರೆ ಮನಸ್ಸು, ಗೌರಿ ಹೀಗೆಲ್ಲನಾ, ಇದೆಲ್ಲ ಯೋಚನೆ ಮಾಡಲೇಬಾರ್ದು. ನನ್ನ ಗೌರಿ ನನ್ನವಳು ಮಾತ್ರ. ಆದರೆ ಡಾಕ್ಟರ್ ಹೇಳಿದ್ದು ಏನೋ ಸರಿಯಿಲ್ಲ, ಅದು ಏನಂತ ತಿಳ್ಕೋಬೇಕು. ಗೌರಿಯನ್ನು ನೋಡುತ್ತಿದ್ದ ಡಾಕ್ಟರ್ಗೆ ಬೆಳಿಗ್ಗೆ ಕಾಲ್ ಮಾಡಿ ಏನೋ ಹೇಳಿ ಕಾಲ್ ಕಟ್ ಮಾಡಿದ್ದ. ಆದರೆ ಮನಸ್ಸು ಸಮಾಧಾನ ಆಗುತ್ತಿಲ್ಲ. ಡಾಕ್ಟರ್ CVS ಪರೀಕ್ಷೆಯ ರಿಪೋರ್ಟ್ ನೀಡುವ ತನಕ ಏನನ್ನೂ ನಂಬಲು ಸಾಧ್ಯವಿಲ್ಲ. ಹಾಗೇನಾದರೂ ಅದು ಸರಿಯಿದ್ದರೂ, ಆದರೆ ತಪ್ಪಿದ್ದರೂ ನಾನು ನನ್ನ ಗೌರಿಯನ್ನು ಬಿಡಲಾರೆ ಎಂದೆಂದುಕೊಳ್ಳುತ್ತಿದ್ದ. ಅವನಿಗೆ ಏನೋ ಆದರೂ ಗೌರಿಯನ್ನು ತನ್ನಿಂದ ದೂರ ಮಾಡಿಕೊಳ್ಳುವ ಮನಸ್ಸಿರಲಿಲ್ಲ ಅಷ್ಟೇ. ಮತ್ತು ವಾಸ್ತವವನ್ನು ಹೇಗೆ ನಿಭಾಯಿಸುವುದು, ತನ್ನ ಹಳೆಯ ವರದಿಯನ್ನು ಹೇಗೆ ತಳ್ಳಿಹಾಕುವುದು ಎನ್ನುವುದು ಅವನಿಗೆ ತಿಳಿಯದಾಗಿತ್ತು. ಅವನ ಮನಸ್ಸಿನಲ್ಲಿ ನಡೆಯುತ್ತಿರುವ ಆಂತರಿಕ ಯುದ್ಧವನ್ನು ಯಾರೊಂದಿಗೆ ಹೇಳಲು ಆಗದಂಥ ಪರಿಸ್ಥಿತಿಯಲ್ಲಿ ಶ್ರೀಕಾಂತ್ ಇದ್ದ. ಹಾಗಾಗಿ ಆ ದಿನಪೂರ್ತಿ ಸ್ಟೇಷನ್ನಲ್ಲಿಯೇ ಉಳಿದಿದ್ದ. ಸಂಜೆ ಗೌರಿ ಕಾಲ್ ಮಾಡಿ ಮನೆಗೆ ಬರುವುದಿಲ್ಲವಾ ಎಂದಾಗ ಯಾಕೋ ತಾನು ಮಾಡುತ್ತಿರುವುದು ಸರಿಯಿಲ್ಲ ಎನ್ನಿಸಿ ಹೊರಟಿದ್ದನು. ಮನೆಯಲ್ಲಿ ಸಡಗರವೋ ಸಡಗರ. ಆ ಸಡಗರವನ್ನು ನೋಡಿ ಶ್ರೀಕಾಂತ್ ಮನಸ್ಸು ತನ್ನ ಗೊಂದಲದಿಂದ ಆಚೆ ಬರಬೇಕು, ಏನೇ ಇದ್ದರೂ ಅದನ್ನು ಒಪ್ಪಿಕೊಳ್ಳಬೇಕು ಎಂದು ಅನಿಸುತ್ತಿತ್ತು. ಮನೆಯಲ್ಲಿ ಅಜ್ಜಿ ಸಿಹಿಯೂಟ ಮಾಡಿಸಿದ್ದರು. ಈ ಶುಭ ದಿನಕ್ಕಾಗಿ ಶ್ರೀಕಾಂತ್ ಮನೆಗೆ ಬಂದವನೇ ಫ್ರೆಶ್ ಅಪ್ ಆಗಿ ಊಟಕ್ಕೆ ಬಂದಿದ್ದ. ಎಲ್ಲರೂ ಒಟ್ಟಾಗಿ ಕುಳಿತು ಊಟ ಮಾಡಿದ್ದರು. ಗೌರಿಗೆ ವಿಶೇಷ ಔಪಚಾರ್ಯವೇ ನಡೆಯುತ್ತಿತ್ತು. ಗೌರಿ ಇದನ್ನೆಲ್ಲ ಖುಷಿಯಿಂದ ಅನುಭವಿಸುತ್ತಿದ್ದಳು. ಶ್ರೀಕಾಂತ್ ತನ್ನ ಮನದಲ್ಲಿ ಎಷ್ಟೇ ಗೊಂದಲವಿದ್ದರೂ ತನ್ನ ಮುದ್ದು ಮಡತಿಯ ಮುಂದೆ ಏನನ್ನೂ ತೋರಿಸಿಕೊಳ್ಳಲಾರದಾಗಿದ್ದ. ಅಲ್ಲದೆ ಇಡೀ ಮನೆಯ ಖುಷಿಯನ್ನು ನೋಡಿ, ಈ ಖುಷಿಯ ಮುಂದೆ ನನ್ನ ಯೋಚನೆಗಳು ಏನೇನೂ ಅಲ್ಲ, ನಾನು ಈ ಸಂದರ್ಭವನ್ನು ಹೇಗಿದೆಯೋ ಹಾಗೆ ಒಪ್ಪಿಕೊಳ್ಳಬೇಕು. ನಾನು ಡಾಕ್ಟರ್ಗೆ CVS ಪರೀಕ್ಷೆ ಮಾಡಿಸಲು ಹೇಳಿದ್ದೇ ತಪ್ಪಾಯಿತು ಎಂದು ಯೋಚಿಸುತ್ತಿದ್ದ. ಎಲ್ಲವನ್ನೂ ಇರುವಂತೆಯೇ ಒಪ್ಪಿಕೊಳ್ಳಬೇಕು ಎಂದು ಗೌರಿಯನ್ನು ಜೋಪಾನವಾಗಿ ರೂಮ್ಗೆ ಕರೆದುಕೊಂಡು ಹೋಗಿದ್ದ. ಅವಳನ್ನು ನಿಧಾನವಾಗಿ ಬೆಡ್ ಮೇಲೆ ಮಲಗಿಸಿ ಬೆಡ್ಶೀಟ್ ಹೊದಿಸಿ ಪಕ್ಕದಲ್ಲಿ ತಾನು ಮಗ್ಗಲು ನೀಡಿದ್ದ. ಗೌರಿ ಅವನ ಎದೆಯ ಮೇಲೆ ತಲೆ ಊರಿದ್ದಳು.
ಇನ್ಮೇಲೆ ಇದೆಲ್ಲ ಇರಬಾರ್ದು. ನೀನೊಬ್ಬಳೇ ಅಲ್ಲ, ಇವಾಗ ಹುಷಾರಾಗಿರಬೇಕು. ನಾನು ಅಥವಾ ನೀನು ನಿದ್ದೆಯಲ್ಲಿ ಏನಾದರೂ ಆದರೆ ಮಗುಗೆ ತೊಂದರೆ ಆಗುತ್ತೆ. ಹಾಗೆ ಆಗಬಾರ್ದಲ್ವಾ? ನನ್ನಿಂದ ನೀನು ಇನ್ಮೇಲೆ ದೂರ ಇರಬೇಕು. ಇಲ್ಲ ನಾನೇ ಕೆಳಗೆ ಮಲಗ್ತೀನಿ ಎಂದಿದ್ದ. ಶ್ರೀಕಾಂತ್ ಸ್ಟ್ರಿಕ್ಟ್ ಆಗಿ ಕಾಳಜಿಯಿಂದ ಹೇಳಿದ್ದನ್ನು ನೋಡಿ ಅವಳಿಗೆ ಖುಷಿಯಲ್ಲಿ ಕಣ್ಣೀರು ಜಾರಿತ್ತು. ಶ್ರೀಕಾಂತ್ ಅವಳ ಗಲ್ಲ ಹಿಡಿದು, ಏನಾಯಿತು? ಸರಿ ಹೋಯಿತು, ದೂರ ಹೋಗು ಅಂದಿದ್ದಕ್ಕೆ ಇಷ್ಟೆಲ್ಲ ಯೋಚನೆ ಮಾಡ್ತಾರಾ? ನನಗೆ ಭಯ ಇದೆ, ಅದಕ್ಕೆ ಹೀಗಂದೆ. ಅದಕ್ಕೆಲ್ಲ ಯಾರಾದರೂ ಅಳ್ತಾರಾ ಎಂದು ಅವಳನ್ನು ಸನಿಹ ಎಳೆದುಕೊಂಡು ಅವಳ ಹೊಟ್ಟೆಯ ಭಾಗಕ್ಕೆ ದಿಂಬೊಂದನ್ನು ಇಟ್ಟಿದ್ದ. ಗೌರಿ ಮಾತ್ರ ಏನೂ ಮಾತನಾಡದೆ ಶ್ರೀಕಾಂತ್ನ ಕಾಳಜಿಯನ್ನೇ ನೋಡುತ್ತಿದ್ದಳು. ಶ್ರೀಕಾಂತ್ ಅವಳನ್ನು ನೋಡುತ್ತಾ, ನಿನ್ನತ್ರ ಒಂದು ಮಾತು ಕೇಳಲಾ ಎಂದಿದ್ದ. ಗೌರಿ ಏನು ಎಂದಾಗ, ಮನೆಯವರಿಗಾಗಿ ನೀನು ನಿನ್ನ ಕನಸನ್ನು ಕೈ ಬಿಡಬಾರದು ಅರ್ಧಕ್ಕೆ ಅಲ್ಲವಾ ಎಂದ. ನಿನಗೆ ಇವಾಗ ಮಗುವಾದರೆ ನಿನ್ನ ಓದು ಅರ್ಧಕ್ಕೆ ಆಗುತ್ತೆ ಅಲ್ವಾ ಎಂದಷ್ಟೇ ಹೇಳಿದ್ದ. ಅವನ ಬಾಯಿಯ ಮೇಲೆ ಕೈ ಇಟ್ಟಿದ್ದಳು ಗೌರಿ. ತಪ್ಪಾಗಿಯೂ ಮಾತು ಮುಂದುವರಿಸಬೇಡಿ. ಅಮ್ಮ ಆಗೋ ಸೌಭಾಗ್ಯ ನನಗೆ ಸಿಕ್ಕಿದೆ. ಎಷ್ಟೋ ಹೆಣ್ಣು ಮಕ್ಕಳು ಇದಕ್ಕಾಗಿ ಅದೆಷ್ಟು ವ್ರತ ಪೂಜೆ ಟ್ರೀಟ್ಮೆಂಟ್ ತಗೋತಾರೆ ಗೊತ್ತಾ? ಆದರೆ ಆ ದೇವರು ನನಗೆ ಈ ವರವನ್ನು ಕೊಟ್ಟಿದ್ದಾನೆ. ನೀವು ಈಗನ್ನುತ್ತಿದ್ದೀರಲ್ಲ, ನನಗೆ ಗೊತ್ತು ನನ್ನ ಓದಿಗಾಗಿ ನೀವು ಈಗಂತಿದ್ದೀರಾ ಅಂತ. ನೀವೇನು ಯೋಚನೆ ಮಾಡಬೇಡಿ. ಮಗು ಆದಮೇಲೂ ಯಾರೂ ಓದೋ ಹಾಗಿಲ್ಲ ಅಂತ ಹೇಳಿಲ್ವಲ್ಲ ಎಂದವಳು. ಒಂದೇ ಕ್ಷಣ ಏನೋ ಅನುಮಾನ ಬಂದಂತೆ, ನಿಮಗೆ ಮಗು ಅಂದರೆ ಇಷ್ಟ ಇಲ್ವಾ? ಅದಕ್ಕೇನಾದರೂ ಹೀಗೆ ಹೇಳ್ತಿದ್ದೀರಾ ಎಂದಿದ್ದಳು. ಶ್ರೀಕಾಂತ್ ಶಾಕ್ ಆಗಿದ್ದ. ಅವಳ ಕೆನ್ನೆ ಹಿಡಿದು, ನಿನಗೇನನ್ಸುತ್ತೆ ಎಂದಿದ್ದ. ನಿಮಗೂ ಮಗು ಅಂದರೆ ಇಷ್ಟ ಅಂತ ನನಗೆ ಗೊತ್ತು ಅಂದಳು. ಅವನು ಅವಳ ತಲೆ ಸವರುತ್ತಾ ಮಲಗಿಸಿದ್ದ. ಅವನಿಗೆ ನಿದ್ದೆ ದೂರ ದೂರಿಗೆ ಹಾರಿ ಹೋಗಿದ್ದವು. ಆದರೆ ಗೌರಿ ಹೇಳಿದ್ದು ಮಾತ್ರ ನಿಜ. ಶ್ರೀಕಾಂತ್ಗೆ ಮಕ್ಕಳೆಂದರೆ ಪ್ರಾಣ. ಆದರೆ ಅವನ ಯಾವುದೋ ಒಂದು ವಿಚಾರ ಇವತ್ತಿನ ಖುಷಿಯನ್ನು ಕಿತ್ತುಕೊಳ್ಳುತ್ತಿದೆ ಅನ್ನೋದಂತೂ ಸತ್ಯ. ಆದರೆ ಆ ಸತ್ಯವನ್ನು ಹೊರಹಾಕಲು ಅವನು ರೆಡಿಯಿಲ್ಲ. ಮತ್ತು ಇಂದಿನ ಈ ಖುಷಿಯನ್ನು ಹುಸಿಯಾಗಿಸುವ ಆಸೆಯೂ ಅವನಿಗಿಲ್ಲ. ಹೇಗೆ ಬರುವುದೋ ಹಾಗೆ ಒಪ್ಪಿಕೊಳ್ಳಬೇಕು ಬದುಕನ್ನು ಎಂದು ಅವನು ತನ್ನೊಳಗೆ ಧೈರ್ಯ ಮಾಡಿ ಒಪ್ಪಿಕೊಳ್ಳುತ್ತಿದ್ದ. ಆದರೆ ಮನಸ್ಸು ಯಾಕೋ ಕಸಿವಿಸಿಯಾಗುತ್ತಿತ್ತು. ಗೌರಿಯನ್ನೇ ಒಮ್ಮೆ ನೋಡಿದ. ಮನಸ್ಸಿಗೆ ಒಂದು ನಿರಾಳವೆನಿಸಿದ್ದರೂ ಮನಸ್ಸಲ್ಲಿ ಕಾಡುವ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಯಾವುದೇ ಉದ್ದೇಶವೂ ಅವನಲ್ಲಿ ಉಳಿಯಲಿಲ್ಲ. ಮುಂದೆ ಏನಾಗಬಹುದು? ಹಾಗಿದ್ದರೆ ಶ್ರೀಕಾಂತ್ನ ಮನಸ್ಸಿನಲ್ಲಿ ಕಾಡುತ್ತಿರುವ ಪ್ರಶ್ನೆ ಯಾವುದು? ತಿಳಿಯೋಣ. ಇಂತಿ ನಿಮ್ಮ ಪ್ರೀತಿಯ ನಗುಮುಖದೊಂದಿಗೆ ಪ್ರೇಮ ಕಥೆ ನಿಮ್ಮ ಜೊತೆ ವಿತ್ ಕನ್ನಡತಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.